ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಪ್ರಬಲ ಸಮುದಾಯ. ಅಂತಹ ಸಮುದಾಯದಲ್ಲಿ ಇದೀಗ ಬಿರುಗಾಳಿ ಎದ್ದಿದೆ. ಮನೆಯೊಂದು 10 ಬಾಗಿಲು ಎಂಬಂತಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪೀಠಕ್ಕೆ ಇದೀಗ ಕಂಟಕ ಎದುರಾಗಿದೆ. ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಪಾದಯಾತ್ರೆ ಅದು ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಪಾದಯಾತ್ರೆ. 2A ಮೀಸಲಾತಿಗಾಗಿ 700ಕ್ಕೂ ಹೆಚ್ಚು ಕಿಲೋಮೀಟರ್ ಸಾಗಿ ಸರ್ಕಾರವನ್ನೇ ನಡುಗಿಸಿದ್ದ ಕಾಲ್ನಡಿಗೆ. ವಿಪರ್ಯಾಸ ಅಂದ್ರೆ ಇಂಥ ನಡಿಗೆಯಲ್ಲಿ ಮುಂಚೂಣಿಯಲ್ಲಿದ್ದವರ ನಡುವೆಯೇ ಈಗ ಬಿರುಕು ಮೂಡಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ ನಡುವೆಯೇ ಭಿನ್ನಾಭಿಪ್ರಾಯ ಎದ್ದಿದೆ. ಕಾಶಪ್ಪನವರ್ ವರ್ಸಸ್ ಬಸವಜಯ ಮೃತ್ಯುಂಜಯ ಶ್ರೀ. ಪ್ರಿಯ ವೀಕ್ಷಕರೇ, ಈ ಹಿಂದೆ ಪಂಚಮಸಾಲಿ ಪಾದಯಾತ್ರೆ ನಡೆದಾಗ ಬೊಮ್ಮಾಯಿ ಸರ್ಕಾರ ಇತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅವತ್ತು 2A ಮೀಸಲಾತಿಗಾಗಿ ಅಬ್ಬರಿಸಿದ್ದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಈಗ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಸ್ವಾಮೀಜಿ ಶಾಸಕ ಯತ್ನಾಳ್ ಜೊತೆ ಕೈ ಜೋಡಿಸಿದ್ದಾರೆ. ಇದೇ ಕಾರಣಕ್ಕೆ ಸ್ವಾಮೀಜಿ ಹಾಗೂ ಕಾಶಪ್ಪನವರ ನಡುವೆ ಬಿರುಕು ಮೂಡಿದೆಯಂತೆ. ಪೀಠದಿಂದ ಕೆಳಗಿಳಿಯುತ್ತಾರಾ ಸ್ವಾಮೀಜಿ? ಯತ್ನಾಳ್ ವಿರೋಧಿ ಬಣ ಮುರುಗೇಶ್ ನಿರಾಣಿ ಕಾಶಪ್ಪನವರ್ ಒಳಗೊಳಗೆ ಒಂದಾಗಿದ್ದಾರಂತೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಟ್ರಸ್ಟ್ ಆಡಳಿತ ಮಂಡಳಿ ಜೊತೆ ಇತ್ತೀಚೆಗೆ ಸಭೆ ಮಾಡಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವ ಹುನ್ನಾರ ನಡೆದಿರುವ ಮಾತುಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಪೂರಕ ಅನ್ನುವಂತೆ ಕಾಶಪ್ಪನವರ್ ಸ್ವಾಮೀಜಿ ಮೊದಲಿನಂತಿಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಸಭೆ ಕರೆದಿರುವುದಾಗಿ ತಿಳಿಸಿದ್ದಾರೆ. ಮಹತ್ವದ ತೀರ್ಮಾನ ಕೈಗೊಳ್ಳುವುದಾಗಿ ಕುತೂಹಲ ಮೂಡಿಸಿದ್ದಾರೆ. ಪಕ್ಷಾತೀತವಾಗಿ ಜನಪ್ರತಿನಿಧಿಗಳನ್ನ ಮತ್ತು ನಮ್ಮ ಧರ್ಮದರ್ಶಿಗಳನ್ನ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಮುಖಂಡರನ್ನ ನಾವು ಕರೆದಿದ್ವಿ. ಸಭೆ ಆಗತ್ತೆ, ನಾವು ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಖುದ್ದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಮೌನ ಮುರಿದಿದ್ದಾರೆ. ಎಲ್ಲವನ್ನೂ ಭಗವಂತ ನೋಡಿಕೊಳ್ತಾನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ರಾಜ್ಯಮಟ್ಟ ಸಭೆ ಕರೆದಿನಿ. ನಾನು ಯಾರನ್ನೂ ವೈಯಕ್ತಿಕವಾಗಿ ಕರೆಯೋಕ್ಕೆ ಹೋಗಲ್ಲ. ಶ್ರೀಪೀಠದ ಬಗ್ಗೆ ನಂಬಿಕೆ ನಿಷ್ಠೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಒಬ್ಬ ಸಚಿವನವರೆಗೂ ಬರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಆ ಸಭೆಗೆ ತಪ್ಪದೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ಬರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡ್ಕೊಂಡು 2A ಮೀಸಲಾತಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಗೊಂದಲಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇನೇ ಇರಲಿ, ಪ್ರಬಲ ಸಮಾಜದಲ್ಲಿ ಭಾರಿ ಬಿರುಕು ಮೂಡಿದೆ. ಒಂದು ಬಣ ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸ್ತಾ ಇದೆ. ಸ್ವಾಮೀಜಿ ಬಣ ಏಪ್ರಿಲ್ 20ಕ್ಕೆ ಕೂಡಲ ಸಂಗಮದಲ್ಲಿ ಸಭೆ ಕರೆದಿದೆ. ಈ 2 ಸಭೆಗಳು ಮಹತ್ವದ್ದಾಗಿದ್ದು ಏನ್ ಬೇಕಾದರೂ ಆಗಬಹುದು. ಸಿದ್ದು ದುತ್ತುರ್ಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಪ್ರಬಲ ಸಮುದಾಯ. ಅಂತಹ ಸಮುದಾಯದಲ್ಲಿ ಇದೀಗ ಬಿರುಗಾಳಿ ಎದ್ದಿದೆ. ಮನೆಯೊಂದು 10 ಬಾಗಿಲು ಎಂಬಂತಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪೀಠಕ್ಕೆ ಇದೀಗ ಕಂಟಕ ಎದುರಾಗಿದೆ. ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಪಾದಯಾತ್ರೆ ಅದು ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಪಾದಯಾತ್ರೆ. 2A ಮೀಸಲಾತಿಗಾಗಿ 700ಕ್ಕೂ ಹೆಚ್ಚು ಕಿಲೋಮೀಟರ್ ಸಾಗಿ ಸರ್ಕಾರವನ್ನೇ ನಡುಗಿಸಿದ್ದ ಕಾಲ್ನಡಿಗೆ. ವಿಪರ್ಯಾಸ ಅಂದ್ರೆ ಇಂಥ ನಡಿಗೆಯಲ್ಲಿ ಮುಂಚೂಣಿಯಲ್ಲಿದ್ದವರ ನಡುವೆಯೇ ಈಗ ಬಿರುಕು ಮೂಡಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ ನಡುವೆಯೇ ಭಿನ್ನಾಭಿಪ್ರಾಯ ಎದ್ದಿದೆ. ಕಾಶಪ್ಪನವರ್ ವರ್ಸಸ್ ಬಸವಜಯ ಮೃತ್ಯುಂಜಯ ಶ್ರೀ. ಪ್ರಿಯ ವೀಕ್ಷಕರೇ, ಈ ಹಿಂದೆ ಪಂಚಮಸಾಲಿ ಪಾದಯಾತ್ರೆ ನಡೆದಾಗ ಬೊಮ್ಮಾಯಿ ಸರ್ಕಾರ ಇತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅವತ್ತು 2A ಮೀಸಲಾತಿಗಾಗಿ ಅಬ್ಬರಿಸಿದ್ದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಈಗ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಸ್ವಾಮೀಜಿ ಶಾಸಕ ಯತ್ನಾಳ್ ಜೊತೆ ಕೈ ಜೋಡಿಸಿದ್ದಾರೆ. ಇದೇ ಕಾರಣಕ್ಕೆ ಸ್ವಾಮೀಜಿ ಹಾಗೂ ಕಾಶಪ್ಪನವರ ನಡುವೆ ಬಿರುಕು ಮೂಡಿದೆಯಂತೆ. ಪೀಠದಿಂದ ಕೆಳಗಿಳಿಯುತ್ತಾರಾ ಸ್ವಾಮೀಜಿ? ಯತ್ನಾಳ್ ವಿರೋಧಿ ಬಣ ಮುರುಗೇಶ್ ನಿರಾಣಿ ಕಾಶಪ್ಪನವರ್ ಒಳಗೊಳಗೆ ಒಂದಾಗಿದ್ದಾರಂತೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಟ್ರಸ್ಟ್ ಆಡಳಿತ ಮಂಡಳಿ ಜೊತೆ ಇತ್ತೀಚೆಗೆ ಸಭೆ ಮಾಡಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವ ಹುನ್ನಾರ ನಡೆದಿರುವ ಮಾತುಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಪೂರಕ ಅನ್ನುವಂತೆ ಕಾಶಪ್ಪನವರ್ ಸ್ವಾಮೀಜಿ ಮೊದಲಿನಂತಿಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಸಭೆ ಕರೆದಿರುವುದಾಗಿ ತಿಳಿಸಿದ್ದಾರೆ. ಮಹತ್ವದ ತೀರ್ಮಾನ ಕೈಗೊಳ್ಳುವುದಾಗಿ ಕುತೂಹಲ ಮೂಡಿಸಿದ್ದಾರೆ. ಪಕ್ಷಾತೀತವಾಗಿ ಜನಪ್ರತಿನಿಧಿಗಳನ್ನ ಮತ್ತು ನಮ್ಮ ಧರ್ಮದರ್ಶಿಗಳನ್ನ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಮುಖಂಡರನ್ನ ನಾವು ಕರೆದಿದ್ವಿ. ಸಭೆ ಆಗತ್ತೆ, ನಾವು ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಖುದ್ದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಮೌನ ಮುರಿದಿದ್ದಾರೆ. ಎಲ್ಲವನ್ನೂ ಭಗವಂತ ನೋಡಿಕೊಳ್ತಾನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ರಾಜ್ಯಮಟ್ಟ ಸಭೆ ಕರೆದಿನಿ. ನಾನು ಯಾರನ್ನೂ ವೈಯಕ್ತಿಕವಾಗಿ ಕರೆಯೋಕ್ಕೆ ಹೋಗಲ್ಲ.
ಶ್ರೀಪೀಠದ ಬಗ್ಗೆ ನಂಬಿಕೆ ನಿಷ್ಠೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಒಬ್ಬ ಸಚಿವನವರೆಗೂ ಬರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಆ ಸಭೆಗೆ ತಪ್ಪದೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ಬರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡ್ಕೊಂಡು 2A ಮೀಸಲಾತಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಗೊಂದಲಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇನೇ ಇರಲಿ, ಪ್ರಬಲ ಸಮಾಜದಲ್ಲಿ ಭಾರಿ ಬಿರುಕು ಮೂಡಿದೆ. ಒಂದು ಬಣ ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸ್ತಾ ಇದೆ. ಸ್ವಾಮೀಜಿ ಬಣ ಏಪ್ರಿಲ್ 20ಕ್ಕೆ ಕೂಡಲ ಸಂಗಮದಲ್ಲಿ ಸಭೆ ಕರೆದಿದೆ. ಈ ಎರಡು ಸಭೆಗಳು ಮಹತ್ವದ್ದಾಗಿದ್ದು ಏನ್ ಬೇಕಾದರೂ ಆಗಬಹುದು. ಸಿದ್ದು ದುತ್ತೂರ್ಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಪ್ರಬಲ ಸಮುದಾಯ. ಅಂತಹ ಸಮುದಾಯದಲ್ಲಿ ಇದೀಗ ಬಿರುಗಾಳಿ ಎದ್ದಿದೆ. ಮನೆಯೊಂದು 10 ಬಾಗಿಲು ಎಂಬಂತಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪೀಠಕ್ಕೆ ಇದೀಗ ಕಂಟಕ ಎದುರಾಗಿದೆ. ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಪಾದಯಾತ್ರೆ, ಅದು ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಪಾದಯಾತ್ರೆ. 2A ಮೀಸಲಾತಿಗಾಗಿ 700ಕ್ಕೂ ಹೆಚ್ಚು ಕಿಲೋಮೀಟರ್ ಸಾಗಿ ಸರ್ಕಾರವನ್ನೇ ನಡುಗಿಸಿದ್ದ ಕಾಲ್ನಡಿಗೆ. ವಿಪರ್ಯಾಸ ಅಂದ್ರೆ ಇಂಥ ನಡಿಗೆಯಲ್ಲಿ ಮುಂಚೂಣಿಯಲ್ಲಿದ್ದವರ ನಡುವೆಯೇ ಈಗ ಬಿರುಕು ಮೂಡಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನಡುವೆಯೇ ಭಿನ್ನಾಭಿಪ್ರಾಯ ಎದ್ದಿದೆ. ಕಾಶ್ಯಪ್ಪನವರ್ ವರ್ಸಸ್ ಬಸವಜಯ ಮೃತ್ಯುಂಜಯ ಶ್ರೀ. ಪ್ರಿಯ ವೀಕ್ಷಕರೇ, ಈ ಹಿಂದೆ ಪಂಚಮಸಾಲಿ ಪಾದಯಾತ್ರೆ ನಡೆದಾಗ ಬೊಮ್ಮಾಯಿ ಸರ್ಕಾರ ಇತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅವತ್ತು 2A ಮೀಸಲಾತಿಗಾಗಿ ಅಬ್ಬರಿಸಿದ್ದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಈಗ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಸ್ವಾಮೀಜಿ ಶಾಸಕ ಯತ್ನಾಳ್ ಜೊತೆ ಕೈ ಜೋಡಿಸಿದ್ದಾರೆ. ಇದೇ ಕಾರಣಕ್ಕೆ ಸ್ವಾಮೀಜಿ ಹಾಗೂ ಕಾಶ್ಯಪ್ಪನವರ ನಡುವೆ ಬಿರುಕು ಮೂಡಿದೆಯಂತೆ. ಪೀಠದಿಂದ ಕೆಳಗಿಳಿಯುತ್ತಾರಾ ಸ್ವಾಮೀಜಿ? ಯತ್ನಾಳ್ ವಿರೋಧಿ ಬಣ ಮುರುಗೇಶ್ ನಿರಾಣಿ, ಕಾಶ್ಯಪ್ಪನವರ್ ಒಳಗೊಳಗೆ ಒಂದಾಗಿದ್ದಾರಂತೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಟ್ರಸ್ಟ್ ಆಡಳಿತ ಮಂಡಳಿ ಜೊತೆ ಇತ್ತೀಚೆಗೆ ಸಭೆ ಮಾಡಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವ ಹುನ್ನಾರ ನಡೆದಿರುವ ಮಾತುಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಪೂರಕ ಅನ್ನುವಂತೆ ಕಾಶ್ಯಪ್ಪನವರ್ ಸ್ವಾಮೀಜಿ ಮೊದಲಿನಂತಿಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಸಭೆ ಕರೆದಿರುವುದಾಗಿ ತಿಳಿಸಿದ್ದಾರೆ. ಮಹತ್ವದ ತೀರ್ಮಾನ ಕೈಗೊಳ್ಳುವುದಾಗಿ ಕುತೂಹಲ ಮೂಡಿಸಿದ್ದಾರೆ. ಪಕ್ಷಾತೀತವಾಗಿ ಜನಪ್ರತಿನಿಧಿಗಳನ್ನ ಮತ್ತು ನಮ್ಮ ಧರ್ಮದರ್ಶಿಗಳನ್ನ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಮುಖಂಡರನ್ನ ನಾವು ಕರೆದಿದ್ವಿ. ಸಭೆ ಆಗತ್ತೆ, ನಾವು ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಖುದ್ದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಮೌನ ಮುರಿದಿದ್ದಾರೆ. ಎಲ್ಲವನ್ನೂ ಭಗವಂತ ನೋಡಿಕೊಳ್ತಾನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ರಾಜ್ಯಮಟ್ಟ ಸಭೆ ಕರೆದಿನಿ. ನಾನು ಯಾರನ್ನೂ ವೈಯಕ್ತಿಕವಾಗಿ ಕರೆಯೋಕ್ಕೆ ಹೋಗಲ್ಲ. ಶ್ರೀಪೀಠದ ಬಗ್ಗೆ ನಂಬಿಕೆ ನಿಷ್ಠೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಒಬ್ಬ ಸಚಿವನವರೆಗೂ ಬರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಆ ಸಭೆಗೆ ತಪ್ಪದೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ಬರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡ್ಕೊಂಡು 2A ಮೀಸಲಾತಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಗೊಂದಲಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇನೇ ಇರಲಿ, ಪ್ರಬಲ ಸಮಾಜದಲ್ಲಿ ಭಾರಿ ಬಿರುಕು ಮೂಡಿದೆ. ಒಂದು ಬಣ ಏಪ್ರಿಲ್ 22ರಂದು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸ್ತಾ ಇದೆ. ಸ್ವಾಮೀಜಿ ಬಣ ಏಪ್ರಿಲ್ 20ಕ್ಕೆ ಕೂಡಲ ಸಂಗಮದಲ್ಲಿ ಸಭೆ ಕರೆದಿದೆ. ಈ ಎರಡು ಸಭೆಗಳು ಮಹತ್ವದ್ದಾಗಿದ್ದು ಏನ್ ಬೇಕಾದರೂ ಆಗಬಹುದು. ಸಿದ್ದು ದುತ್ತೂರ್ಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.